ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ. ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಬಂದು ಮಿನಿ ಲಾಗ್ ಆಗಿರುತ್ತೆ. ಹಾಗೆ ಚಿಕನ್ ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅಂತ. ಸೊ ಬನ್ನಿ, ಆಲ್ರೆಡಿ ಟೈಮ್ ಕೂಡ ಆಗೋಗಿದೆ. ಇವತ್ತು ಮಳೆ ಬೇರೆ ಬೆಳಗ್ಗೆ ಬರ್ತಾಯಿದೆ ಫ್ರೆಂಡ್ಸ್. ನಿದ್ದೆ ಮೂಡಲಿದ್ದೆ. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಕೆಲಸ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಹೇಳ್ದಲ್ಲ ಫ್ರೆಂಡ್ಸ್, ಬೆಳಿಗ್ಗೆನೇ ಮಳೆ 1 ಗಂಟೆ ಏನೋ ಸ್ಟಾರ್ಟ್ ಆಗಿದ್ದು ನೈಟು. ಫುಲ್ಲು ಮಳೆ, ನೀವೇ ನೋಡ್ಬೋದು. ಸೊ ಲೇಟ್ ಮಾಡೋದು ಬೇಡ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದಪ್ಪದ ಈರುಳ್ಳಿನ ಕೊಯ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈರುಳ್ಳಿನ ಚೆನ್ನಾಗೇನು ಫ್ರೈ ಮಾಡಿಬಿಡಿ, ಒಂಚೂರು ಮೆರೂನ್ ಬರೋವರೆಗೂ. ಹಾಗೆ ಸಣ್ಣದಾದಂಥ ಬೆಳ್ಳುಳ್ಳಿನ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಸಾಂಬಾರ್ಗಲ್ವಾ, ಹಾಗೆ ಟೊಮೆಟೊ, ಒಂದು ಚಿಕ್ಕ ಟೊಮೆಟೊ ತೊಗೊಂಡು ಅದು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನೀವೇ ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ. ಹಾಗೆ ಒಂದು 7 ರಿಂದ 6 ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಹಾಗೆ ಒಂದು 4 ಚಕ್ಕೆ, ಹಾಗೆ ಲವಂಗ. ಚಕ್ಕೆ ಉದ್ದದಿದ್ರೂ ಪರವಾಗಿಲ್ಲ. ಹಾಗೆ 1 ಇಂಚಷ್ಟು ಶುಂಠಿ, ಒಂದು ಹಿಡಿಯಷ್ಟು ಪುದೀನ ಹಾಕಿ, 1-2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ, ಮನೆಗೆ ಮಾಡಿರೋ ಅಂಥದ್ದು. ಹಾಗೆ ಕೊಬ್ಬರಿ ಕೂಡ ಅರ್ಧ ಚಿಪ್ ಹಾಕಿದ್ದೀನಿ. ಕಡಲೆಪಪ್ಪು 1-2 ಟೇಬಲ್ ಸ್ಪೂನ್ ಈ ಥರ ರುಬ್ಬಿಕೊಂಡೆ ಸಾಕು ಅದಕ್ಕೆ ಫುಲ್ಲು ನುಣ್ಣಗೆ. ಆಮೇಲೆ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಚೂರು ಈರುಳ್ಳಿ ಹಾಕಿನಿ. ಒಂದು ಅರ್ಧ ಈರುಳ್ಳಿ ಅಂದ್ಕೊಂಡು, ಚಿಕ್ಕ ಈರುಳ್ಳಿ. ಹಾಗೆ ಒಂದು ಅರ್ಧ ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ನೀವೇ ನೋಡ್ಬೋದು, ತೊಳೆದಿದ್ದೀನಿ. ಸೊ ಇದನ್ನು ಏನು ಮಾಡಬೇಕಂದ್ರೆ, ಇವಾಗ ನಾವು ರುಬ್ಬಿರ್ತೀವಲ್ವ, ಆ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ. ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಥರ ಮಿಕ್ಸಿಂಗ್ ನೀಟಾಗಿ ಕೊಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಕಮ್ಮಿನೇ ಹಾಕಿ, ಜಾಸ್ತಿ ಆದರೆ ಕಷ್ಟ. ಸೊ ಕಮ್ಮಿನೇ ಹಾಕ್ಕೊಳ್ಳಿ. ಇದಾದಮೇಲೆ ಕುಕ್ಕರ್ಗೆ ಹಾಕಿ ನೀಟಾಗಿ ಫ್ರೈ ಮಾಡಿಬಿಡ್ರಿ. ಒಂದು ಸತಿ ತಿರ್ಸ್ಕೊಟ್ಟು ಆ ಮಸಾಲೆ ಎಲ್ಲ ತಪ್ಪಲೆ ಇರುತ್ತಲ್ಲ, ಅದ್ರಲ್ಲಿ ಒಂಚೂರು ನೀರು ಹಾಕಿ ಅಲ್ಲಾಡಿಸಿ ಅದಕ್ಕೆ ಕಟ್ಟಿರಿ. ಅಂದರೆ ಜಾಸ್ತಿ ನೀರು ಬೇಕಂದರೆ ಜಾಸ್ತಿ ಅಟ್ಕೊಬೋದು, ಇಲ್ಲ ಕಮ್ಮಿ ಕೂಡ ಅಟ್ಕೊಬೋದು. ನನಗೆ ಸಾಕು ಅನಿಸ್ತು, ಸೊ ಅಷ್ಟೇ. ಇನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. ಈಗ ಆಲ್ರೆಡಿ ವಿಸಿಲ್ ಬಂದು ಆಗೋಗಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಉಪ್ಪು ಖಾರ ಎಲ್ಲ ನಾನು ಚೆಕ್ ಮಾಡ್ತಾಯಿದ್ದೆ. ನೀವು ಒಂದು ಸತಿ ಚೆಕ್ ಮಾಡಿರಿ, ಓಕೆನಾ? ಮಾಡಬೇಕಾದ್ರೆ ನನಗಂತೂ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸ್ತು. ಸೊ ಅದಾದಮೇಲೆ ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಗ್ಯಾಸ್ ಮೇಲೆ ಕುದಿಯೋಕ್ಕೆ ಇಕ್ಕಿ, ಯಾಕಂದರೆ ಒಂಚೂರು ಗರಂ ಮಸಾಲ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಗಟ್ಟಿನೂ ಬರುತ್ತೆ. ಕುದಿಯೋಕ್ಕೆ ಇಕ್ಕಿ ಈ ಥರ ಕುದೀತಾ ಇರಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಈ ಥರ ಕುದಿದಾದ್ಮೇಲೆ ಜಸ್ಟ್ ಆಫ್ ಮಾಡಿಬಿಡಿ, ಸಾಕು. ಹಾಗೆ ನಿಮ್ಗೆ ಏನಾದರೂ ಬಿರಿಯಾನಿ ರೆಸಿಪಿ ಏನಾದರೂ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ಓಕೆನಾ? ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಫಟ್ ಅಂತ ಮಾಡಿಬಿಡ್ಬೋದು. ಸೊ ನಮ್ಮ ಮನೇಲಿ ಇವತ್ತು ಬಂದುಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರ್. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಸಾಂಬಾರು ಮಾಡೋದು ಎಷ್ಟು ಈಸಿ ಅಂತ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋಂಥ ರೆಸಿಪಿ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಒಂದೇ ಒಂದು ವಿಷಯ ಏನಂದರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.